ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ 10 ಥಿಂಗ್ಸ್ ವಿಚ್ ಐ ಮಿಸ್ಡ್ ಇನ್ ಮೈ 11th ಆ್ಯಂಡ್ 12th ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಇಫ್ ಯು ಫಾಲೋ ಇಟ್, ಐ ವಿಲ್ ಗ್ಯಾರಂಟಿ ಯು ದ್ಯಾಟ್ ಯು ವಿಲ್ ಈಸಿಲಿ ಗೆಟ್ ವಿದಿನ್ 2000 ರ್ಯಾಂಕ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್, ಯಾಕಂದರೆ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಗೆ ಬರ್ತಾ ಇರುತ್ತೆ. ಈ ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ಫ್ರೀ ಇದೆ, ಆದರೆ ದಿಸ್ ವಿಲ್ ಗಿವ್ ಮೋಟಿವೇಶನ್ ಟು ಮೀ. ಸೊ ವಿಡಿಯೋನ ಮುಂದುವರ್ಸೋಣ. ಸೊ ದ ಫಸ್ಟ್ ಥಿಂಗ್ ಇಸ್ ಡೆಪ್ತ್ ಆಫ್ ದ ಕಾನ್ಸೆಪ್ಟ್ ಇಸ್ ನಾಟ್ ಇಂಪಾರ್ಟೆಂಟ್. ಹೌದು, KCETಯಲ್ಲಿ ಅವ್ರು ನಿಮಗೆ ತುಂಬ ಡೀಪಲ್ಲಿ ಏನೂ ಕೇಳಲ್ಲ. ಅದೇ ಉಲ್ಟಾ JEE ಮೇನ್ಸು ನೀಟಲ್ಲಿ ಡೀಪಲ್ಲಿ ನೀವು ಸ್ಟಡಿ ಮಾಡಬೇಕು, ಬಟ್ KCETಯಲ್ಲಿ ಹಂಗಿರಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಥಿಂಗ್. ಇದು ನನಗೆ ಗೊತ್ತಾಗಿದ್ದು 12th ಆಲ್ಮೋಸ್ಟ್ ಹಾಫ್ ಮುಗಿದ್ಮೇಲೆ. ನಂಬರ್ 2, ಬಿ ಪ್ರೊಡಕ್ಟಿವ್ ಆ್ಯಂಡ್ ನಾಟ್ ಬಿಸಿ. ಇದೇನು ಸೆಂಟೆನ್ಸ್ ಹೇಳಿದ್ನಲ್ಲ, ದಿಸ್ ಸೆಂಟೆನ್ಸ್ ಇಸ್ ವೆರಿ ಪವರ್ಫುಲ್ ಇಫ್ ಯು ಅನಲೈಸ್. ಕೆಲವರು ಇರ್ತಾರೆ ಯಾವಾಗಲೂ ಓದ್ತಾನೆ ಇರ್ತಾರೆ ಲೈಕ್ 10 hours 12 hours ಯಾವಾಗಲೂ ಓದ್ತಾನೆ ಇರ್ತಾರೆ. ಅವ್ರು ತಮ್ಮದೇನು ಹಾಬೀಸ್ ಫಾಲೋ ಮಾಡಲ್ಲ, ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಲ್ಲ, ಹೋಗಿ ಆಟಾಡಲ್ಲ, ಫ್ರೆಂಡ್ಸ್ ಅಥವಾ ಏನು ಮಾತಾಡಲ್ಲ. ಸೊ ಈ ಥರ ನೀವು ಇರಕ್ಕೆ ಹೋಗ್ಬೇಡಿ. ಪ್ರೊಡಕ್ಟಿವ್ ಅಂದರೆ ಏನು, ಕಮ್ಮಿ ಟೈಮಲ್ಲೇ ನೀವು ಜಾಸ್ತಿ ಓದ್ಬೋದು, ಆ ಥರ ಇರಿ. ಸೊ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ, ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ. ಯು ಕ್ಯಾನ್ ಆಲ್ಸೋ ರೀಡ್ 80-20 ರೂಲ್ ಆನ್ ದಿಸ್. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಅದನ್ನು ನೀವು ಅರ್ಥ ಮಾಡ್ಕೋಬೋದು. ಸೊ ನಾನೇನು ಹೇಳೋದಂದರೆ, ಯಾವಾಗಲೂ ಬರೀ ಸ್ಟಡಿ ಮಾಡ್ತಾ ಇರಬೇಕಂತ ಹಂಗಿರಕೋಬೇಡಿ. ಎಂಜಾಯ್ ಯುವರ್ ಲೈಫ್ ಆ್ಯಸ್ ವೆಲ್. ನಂಬರ್ 3, ಕ್ವಶನ್ ರಿಪಿಟೇಷನ್. KCETಯಲ್ಲಿ ತುಂಬ ಸತಿ ಕ್ವಶನ್ ರಿಪೀಟ್ ಆಗಲಿಲ್ಲ ಅಂದರೂ ಕೂಡ ಸಿಮಿಲರ್ ಕ್ವಶನ್ಸ್ ಇರುತ್ತೆ, ಜಸ್ಟ್ ವ್ಯಾಲ್ಯೂಸ್ ಕೂಡ ಚೇಂಜ್ ಮಾಡಿರ್ತಾರೆ. ಸೊ ಇದನ್ನು ನಿಮಗೆ ಅರ್ಥ ಆಗಬೇಕಂದ್ರೆ ಯು ಹ್ಯಾವ್ ಟು ಸಾಲ್ವ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ನಿಮ್ಮ 12th ಈಗ ಸ್ಟಾರ್ಟ್ ಆಗಿದೆಲ್ಲ, ಸೊ ಇಟ್ಸ್ ನಾಟ್ ನೆಸರಿ ರೈಟ್ ನೌ, ಬಟ್ ಇಫ್ ಯು ಸ್ಟಾರ್ಟ್ ಸಾಲ್ವಿಂಗ್ ದೆನ್ ಆಬ್ವಿಯಸ್ಲಿ ಇಟ್ಸ್ ಅ ಗುಡ್ ಪಾಯಿಂಟ್. ಓ ಯಸ್, ಬಿಫೋರ್ ಮೂವಿಂಗ್ ಹೈಡ್ ಐ ರಿಮೆಂಬರ್ ಸಮಥಿಂಗ್ ವೆರಿ ಸ್ಪೆಷಲ್. JEE ನೀಟ್ ಅಥವಾ KCET ಪ್ರಿಪೇರ್ ಆಗ್ತಿದ್ದಾರೆ ಅಂದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಯು ಟು ಎನ್ರೋಲ್ ಇಟ್. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ KCET, ದೇ ಹ್ಯಾವ್ ಅರ್ಜುನ KCET ಬ್ಯಾಚ್. ದಿಸ್ ಇಸ್ ಫಾರ್ 2026 ಬ್ಯಾಚ್. ಸೊ ಇದರಲ್ಲಿ ನಿಮಗೆ 5000+ PYQs ಕೊಡ್ತಾರೆ, ಮೈಂಡ್ ಮ್ಯಾಪ್ಸ್ ಇರುತ್ತೆ, ಶಾರ್ಟ್ ನೋಟ್ಸ್ ಇರುತ್ತೆ, ಮಾಕ್ ಟೆಸ್ಟ್ ಇರುತ್ತೆ. ಸೊ ಇದರ ಪ್ರೈಸ್ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ 24 hours ಅಲ್ಲಿ ನಿಮ್ಮ ಡೌಟ್ ಅನ್ನ ರಿಸಾಲ್ವ್ ಮಾಡ್ತಾರೆ. ಮಾಕ್ ಟೆಸ್ಟ್ ಅಷ್ಟೇ ಅಲ್ಲದೆ ನಿಮ್ಮ ಕಾಲೇಜಲ್ಲಿ ಇರೋ ಬೋರ್ಡ್ಸ್ ಲೆವೆಲ್ ಅಲ್ಲಿ ಕೂಡ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಕೂಡ ಹೇಳ್ಕೊಡ್ತಾರೆ. ದೇ ಹ್ಯಾವ್ ಲಕ್ಷ KCET ಬ್ಯಾಚ್ ಆಲ್ಸೋ. ನೀವು ಇದರಲ್ಲಿ ಕೂಡ ಎನ್ರೋಲ್ ಆಗ್ಬೋದು. ಅದಷ್ಟೇ ಅಲ್ಲ ಗೈಸ್, ದೇ ಹ್ಯಾವ್ ಪ್ರಗತಿ ಟು PUC ಟು ಕ್ರ್ಯಾಕ್ ಯುವರ್ ಬೋರ್ಡ್ಸ್ ಎಕ್ಸಾಮ್. ಇದರಲ್ಲಿ ನಿಮಗೆ ಆಲ್ ದ ಇಂಪಾರ್ಟೆಂಟ್ ಕ್ವಶನ್ಸ್, ಟಾಪಿಕ್ಸ್, ಬೋರ್ಡ್ಸ್ ಅಲ್ಲಿ ಹೇಗೆ ಉತ್ತರ ಮಾಡಬೇಕು ಎಲ್ಲನೂ ಕೂಡ ಹೇಳ್ಕೊಡ್ತಾರೆ. ಸೊ ಈಗಲೇ ಎನ್ರೋಲ್ ಮಾಡಿ ಆ್ಯಂಡ್ ಸೆಕ್ಯೂರ್ ಯುವರ್ ಬೆಸ್ಟ್ ಸ್ಪಾಟ್ ಇನ್ ದ KCET. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ನೀವು ನನ್ನ ಕೂಪನ್ ಕೋಡ್ ಆಕಾಶ್ 150 ಯೂಸ್ ಮಾಡಿದ್ರೆ ನಿಮಗೆ 300 rupees ಆಫ್ ಕೂಡ ಸಿಗುತ್ತೆ. ಸೊ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ದ್ಯಾಟ್ ಔಟ್. ನಂಬರ್ 4, ರಿವಿಷನ್ ಇಸ್ ದ ಕೀ. ರಿವಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಮಾಡೋದಲ್ಲ, ನಾನು ಸ್ಟಾರ್ಟಿಂಗಲ್ಲಿ ಮಾಡ್ತಿರ್ಲಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನೀವು ಏನು ಓದಿದ್ದೀರಾ ಆಮೇಲೆ ನೀವು 1 month ಆದಮೇಲೆ ರಿವೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಏನೂ ನೆನಪಿರಲ್ಲ, ಲಿಟ್ರಲ್ ಏನೂ ನೆನಪಿರಲ್ಲ. ಸೊ ನೀವು ಮತ್ತೆ 1ಯಿಂದ ಕೂತು ಓದಬೇಕು. ಸೊ ಬೆಟರ್ ನೀವು ರಿವೈಸ್ ಮಾಡ್ತಾ ಇರಬೇಕು. ನಂಬರ್ 5, ಹೈ ವೇಟೇಜ್ ಟಾಪಿಕ್ಸ್. KCETಯಲ್ಲಿ ತುಂಬ ಸತಿ ಹೈ ವೇಟೇಜ್ ಟಾಪಿಕ್ಸ್ ಇರುತ್ತೆ. ಆ ಒಂದು ಚಾಪ್ಟರಿಂದಾನೇ 6 ಅಥವಾ 7 ಕ್ವಶನ್ಸ್ ಅದೇ ಒಂದು ಚಾಪ್ಟರಿಂದ ಬರ್ತಾ ಇರುತ್ತೆ. ಸೊ ಆ ರೀತಿ ನೀವು ಇಂಪಾರ್ಟೆಂಟ್ ವೇಟೇಜ್ ಆಗಿರೋ ಚಾಪ್ಟರ್ಸನ್ನು ಮೊದಲು ಓದಿದರೆ ನಿಮ್ಗೆ ಈಸಿಲಿ ಜಾಸ್ತಿ ನಂಬರ್ಸ್ ಅಲ್ಲೇ ಸಿಗ್ಬೋದು. ಆಮೇಲೆ ಬಾಕಿ ಟಾಪಿಕ್ಸ್ ನೀವು ಓದಿ ಬಿಡಿ, ಲೈಕ್ ದ್ಯಾಟ್ ಡಸಂಟ್ ಮ್ಯಾಟರ್. ನೀವು ಇದೇನು ಓದ್ತೀರಾ ಅದ್ರಲ್ಲಿ ಫುಲ್ ಕಾನ್ಫಿಡೆಂಟ್ ಇರಬೇಕು. ಅದರಿಂದ ಯಾವ ಕ್ವಶನ್ ಬಂದರೂ ಐ ಕ್ಯಾನ್ ಸಾಲ್ವ್ ಇಟ್, ಆ ಥರ ಇರಬೇಕು. ಸೊ ಯಾವ್ಯಾವ ಚಾಪ್ಟರ್ಸ್ ಎಷ್ಟೆಷ್ಟು ವೇಟೇಜ್ ಇದೆ ಅಂತ ತಿಳ್ಕೊಬೇಕಂದ್ರೆ ಯು ಕ್ಯಾನ್ ಕಮೆಂಟ್ ಡೌನ್, ನೆಕ್ಸ್ಟ್ ವಿಡಿಯೋಲಿ ನಾನು ಮಾಡ್ಬೋದು. ನಂಬರ್ 6, ಇಟ್ಸ್ ಆಲ್ ಅಬೌಟ್ ಸ್ಪೀಡ್ ಆ್ಯಂಡ್ ಅಕ್ಯುರಸಿ. KCETಯಲ್ಲಿ ಸ್ಪೀಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ JEE ಮೇನ್ಸಲ್ಲಿ 3 hours ಕೊಟ್ಟಿರ್ತಾರೆ ನಿಮಗೆ ಸಾಲ್ವ್ ಮಾಡೋಕ್ಕೆ, ಬಟ್ KCETಯಲ್ಲಿ ಹಂಗಲ್ಲ, ಜಸ್ಟ್ 1 ನಿಮಿಷದಲ್ಲಿ ಒಂದು ಕ್ವಶನ್ ಸಾಲ್ವ್ ಮಾಡಬೇಕು. ಸೊ ಆ ಥರ ನೀವು ಸ್ಪೀಡ್ ಮತ್ತು ಅಕ್ಯುರಸಿನ ನಿಮ್ಮ ಹತ್ರ ಇರಬೇಕು. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಪ್ರಾಕ್ಟೀಸ್ ಇಸ್ ದ ಕೀ. ನಿಮ್ಗೆ ಅನ್ಲೆಸ್ ನಿಮ್ಮ ಪ್ರಾಕ್ಟೀಸ್ ಬರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಸೊ ನೀವೇನು ಮಾಡಿ, ಗೂಗಲಲ್ಲಿ ಹೋಗಿ ಒಂದು OMR ಶೀಟ್ ಅಂತ ಹಾಕಿ. ಸೊ ಅದು OMR ಶೀಟನ್ನು, ಇಮೇಜನ್ನು ನೀವು ಡೌನ್ಲೋಡ್ ಮಾಡಿ, ನೀವು ಪ್ರಾಕ್ಟೀಸ್ ಮಾಡುವಾಗ ಅದನ್ನೇ ಲೈಕ್ ಮಾಕ್ ಥರ ಯೂಸ್ ಮಾಡಿ, ಲೈಕ್ ಮಾಕ್ ಟೆಸ್ಟ್ ಥರ ನೀವು ಅದನ್ನ ಕೊಡ್ಬೋದು. ನಂಬರ್ 7, ಶಾರ್ಟ್ಕಟ್ ಟ್ರಿಕ್ಸ್. KCETಯಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಶಾರ್ಟ್ಕಟ್ಸ್. ಯಾಕಂದರೆ JEE ಮೇನ್ಸ್ ನೀಟಲ್ಲಿ ಅಷ್ಟೇನು ಇದಾಗಲ್ಲ, ಬಟ್ KCETಯಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯು ಹ್ಯಾವ್ ಟು ಸಾಲ್ವ್ ಒಂದು ಕ್ವಶನ್ ಇನ್ 1 minute ಅಲ್ಲ, ದೇರ್ ಆರ್ ಸಮ್ ಶಾರ್ಟ್ಕಟ್ ಟ್ರಿಕ್ಸ್. ಸೊ ಈ ಶಾರ್ಟ್ಕಟ್ ಫಾರ್ಮುಲಾಸ್ ಏನಿದೆ, ಈ ಫಾರ್ಮುಲಾಸನ್ನು ನೀವು ಬಿಗ್ ಪ್ರಾಬ್ಲಮ್ಸನ್ನು ಜಸ್ಟ್ ಆ ಫಾರ್ಮುಲಾ ಯೂಸ್ ಮಾಡಿ ವಿದಿನ್ 50 seconds ಸಾಲ್ವ್ ಮಾಡ್ಬೋದು. ಸೊ ಆ ಥರ ಫಾರ್ಮುಲಾಸನ್ನು ನೀವು ಹುಡುಗಕ್ಕೆ ಸ್ಟಾರ್ಟ್ ಮಾಡಿ. ಯೂಟ್ಯೂಬಲ್ಲಿ ತುಂಬ ಇರುತ್ತೆ, ಹುಡುಗಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ಪೇಜಲ್ಲಿ ಎಲ್ಲ ಫಾರ್ಮುಲಾಸ್ ಎಲ್ಲ ಬರೆದಿಟ್ಕೊಳ್ಳಿ ಅಲಾಂಗ್ ವಿತ್ ಆನ್ ಎಕ್ಸಾಂಪಲ್. ಸೊ ಇಟ್ ವಿಲ್ ಹೆಲ್ಪ್ ಯು ಟು ರಿವೈಸ್ ಆಸ್ ವೆಲ್. ನಂಬರ್ 8, ಮೇಕಿಂಗ್ ಟೈಮ್ ಟೇಬಲ್. ನಾನು ಸ್ಟಾರ್ಟಿಂಗಲ್ಲಿ ಟೈಮ್ ಟೇಬಲ್ ಮಾಡ್ತಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಹೆಂಗೆ ಬರುತ್ತೆ ಹಂಗೆ ಸಿಚುವೇಶನ್ ಮಾಡ್ಕೋತಾ ಹೋಗೋಣ ಅಂತ. ಬಟ್ ಆ್ಯಕ್ಚುಲಿ ಟೈಮ್ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟೊಂದು ಬ್ಯಾಕ್ಲಾಗ್ಸ್ ಇದೆ, ಏನೇನು ಮಾಡಬೇಕು, ಎಷ್ಟೊಂದು ಚಾಪ್ಟರ್ ಎಷ್ಟು ದೊಡ್ಡದಾಗಿದೆ, ಅದನ್ನು ನೀವು ಮುಗಿಸೋಕ್ಕೆ ಎಷ್ಟು ಡೇಸ್ ಬೇಕು, ಇದೆಲ್ಲ ನೀವು ಮೊದಲೇ ಕ್ಯಾಲ್ಕುಲೇಟ್ ಮಾಡಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಇನಿಷಿಯಲಿ ಇಟ್ ವಿಲ್ ಟೇಕ್ ಟೈಮ್. ನಿಮ್ಮ 2 hours 3 hours ಹೋಗ್ಬೋದು, ಅಥವಾ ಪೂರ 1 day ಕೊಡಿ ಅದಕ್ಕೆ ಟೈಮ್ ಟೇಬಲ್ ಮಾಡೋಕ್ಕೆ. ಬಟ್ ಒನ್ಸ್
ಇವೆಲ್ಲ ಮಾಡಿದ್ಮೇಲೆ ಅದನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಅದರಲ್ಲಿ ಎಲ್ಲ ಹಾಕಿ ನಿಮ್ಮ ಸ್ಕೂಲ್ ಟೈಮಿಂಗ್ ಏನಿದೆ, ಟ್ಯೂಷನ್ ಟೈಮಿಂಗ್ ಏನಿದೆ, ಮನೆಗೆ ಯಾವಾಗ ಬರ್ತೀರಾ, ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೆ, ಊಟ ಮಾಡೋಕ್ಕೆ ಎಷ್ಟು ಟೈಮ್ ಆಗುತ್ತೆ, ಸೊ ನಿಮ್ಮ ಹತ್ರ ಎಷ್ಟು ಟೈಮ್ ಉಳಿಯುತ್ತೆ ಆ್ಯಕ್ಚುಲಾಗಿ, ಸೊ ಅದರಲ್ಲಿ ಎಷ್ಟು ಮಲಗ್ತೀರಾ, ಬೆಳಿಗ್ಗೆ ಅದು ಎಲ್ಲ ಬ್ರಷ್ ಮಾಡಿ ಎಲ್ಲ ರೆಡಿ ಆಗಬೇಕಂದ್ರೆ ಎಷ್ಟು ಟೈಮ್ ಆಗುತ್ತೆ. ಸೊ ಇದರಿಂದ ನಿಮ್ಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ ಹೌ ಮಚ್ ಟೈಮ್ ಯು ಹ್ಯಾವ್. ನಿಮಗೊಂದು ರಿಯಲೈಸ್ ಆಗುತ್ತೆ ಯು ಹ್ಯಾವ್ ವೆರಿ ಲೆಸ್ ಟೈಮ್, ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಅರ್ಲಿ ಅಂತ. ನಂಬರ್ 9, ಸ್ಟಾರ್ಟ್ ಸಾಲ್ವಿಂಗ್ MCQs ರೈಟ್ ನೌ. ಇನ್ನೊಂದು ನಂದೇನು ಮಿಸ್ಟೇಕ್ ಇತ್ತಂದರೆ ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದ್ದೆ MCQsನ ಸಾಲ್ವ್ ಮಾಡೋಕ್ಕೆ. ಅದು ಆಲ್ಮೋಸ್ಟ್ 3 months ಬಿಫೋರ್ KCET. ಕೆಲವೊಂದು ಸತ ಎವ್ರಿ ಆಪ್ಷನ್ ನೋಡ್ಬೇಕಂತನೇ ಇರಲ್ಲ, ಕೆಲವೊಂದು ಸತ ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ವಿಚ್ ಇಸ್ ರೈಟ್ ಆನ್ಸರ್ ಅಂತ. ಅಥವಾ ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂದರೆ ಏನಾದರೂ ಜುಗಾಡ್ ಮಾಡಿ ಅದು ಆಪ್ಷನ್ ಎಲ್ಲ ತೊಗೊಂಡು ಕ್ವಶನ್ ಎಲ್ಲ ಹಾಕಿ ಅದೇ ಕರೆಕ್ಟ್ ಕ್ವಶನ್ ಬರ್ತಾ ಇದೆ ಆ ಥರ ರಿವರ್ಸ್ ಇಂಜಿನಿಯರಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಅಥವಾ 2 ಆಪ್ಷನ್ ಸಿಮಿಲರ್ ಬರ್ತಾ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಟ್ರಿಗ್ನೋಮೆಟ್ರಿ ಏನೋ ಕ್ವಶನ್ ಇದೆ, ಸೊ ಎರಡರದ್ದು ಟೀಟಾ ವ್ಯಾಲ್ಯೂ ಏನು 90 ಅಂತ ಅಸ್ಯೂಮ್ ಮಾಡಿ ಸ್ಟಾರ್ಟಿಂಗ್ ಇನಿಷಿಯಲಿ. ನೆಕ್ಸ್ಟ್ 2 ಸೇಮ್ ಬರ್ತಿದ್ರೆ ನೆಕ್ಸ್ಟ್ 45 ಅಂತ ಅಸ್ಯೂಮ್ ಮಾಡಿ ನೋಡಿ. ಆಮೇಲೆ ಯಾವ್ದು ಮ್ಯಾಚ್ ಆಗ್ತಿದೆ ಆ ಥರ ಹಿಂಗೇನಾದರೂ ನೀವು ಮಾಡಿ ನೋಡ್ಬೋದು. ಇಫ್ ಯು ಆರ್ ನಾಟ್ ಗೆಟಿಂಗ್ ಹೌ ಟು ಸಾಲ್ವ್ ದ ಕ್ವಶನ್, ಅದು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಇದ್ದರೆ ಈ ಥರ ನೀವು ಮಾಡ್ಬೋದು. ದ ಲಾಸ್ಟ್ ಒನ್ ನಂಬರ್ 10, ರಿವೈಸ್ ಎವ್ರಿ ಸಂಡೇ. ಇದೊಂದು ಇಂಪಾರ್ಟೆಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ವಾರ ಏನೇನು ಮಾಡಿರ್ತೀರಾ ಅದು ಎಂಟೈರ್ನ ನೀವು ಸಂಡೇ ಕೂತ್ಕೊಂಡು ರಿವೈಸ್ ಮಾಡಿ. ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬೇಡಿ. ಹೋಗಿ ಮೂವಿಗೆ ಹೋಗಬೇಡಿ, ಪಿಜ್ಜಾ ತಿನ್ನಕ್ಕೆ ಹಿಂಗೇನಾದರೂ ಅಥವಾ ಫ್ರೆಂಡ್ಸ್ ಜೊತೆಗೆ ಹಿಂಗೆಲ್ಲ ಚಿಲ್ ಔಟ್ ಮಾಡಕ್ಕೆ ಹೋಗಬೇಡಿ. ಬಿಕಾಸ್ ಸಂಡೇ ಇಸ್ ದ ಓನ್ಲಿ ಡೇ ವೇರ್ ಯು ಗೆಟ್ ಆಲ್ ದ 24 hours ಇನ್ ಯುವರ್ ಹ್ಯಾಂಡ್. ಇಲ್ಲಾಂದರೆ ನಿಮ್ಗೆ ಸ್ಕೂಲ್ ಇರುತ್ತೆ, ನಿಮ್ಮ ಟ್ಯೂಷನ್ ಇರುತ್ತೆ, ಅಲ್ಲಿ ಹೋಗಬೇಕು. ಸೊ ಸಂಡೇ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಲ್ಲಿ ನೀವು ಎಲ್ಲ ಏನೇನಿದೆ ಎಲ್ಲ ರಿವೈಸ್ ಮಾಡಿ, ಬ್ಯಾಕ್ಲಾಗ್ಸ್ ಏನಿದೆ ಅಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ಲರ್ನಿಂಗ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.